ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಮನೇಲೇ ಯಾವ ರೀತಿ ಪೆಡಿಕ್ಯೂರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಡಪ್ ಇಟ್ಕೊಂಡು ನಮ್ಮ ಕಾಲಿಗೆ ಎಷ್ಟು ಬಿಸಿ ತಾಗುತ್ತೆ ಅಷ್ಟು ಬಿಸಿ ನೀರು ಹಾಕ್ಕೊಂಡು ರೆಗ್ಯುಲರ್ ಶಾಂಪು ಹಾಕ್ಕೋಬೇಕು. ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು 10-15 ನಿಮಿಷ ಕಾಲು ನೆನೆಸಿಟ್ಟು ನೆಕ್ಸ್ಟು ನಾವು ಏನು ನಿಂಬೆಹಣ್ಣು ಹಾಕ್ಕೊಂಡಿರ್ತೀವಿ ಅದೇ ನಿಂಬೆಹಣ್ಣು ತೊಗೊಂಡು ಉಗುರನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಉಗುರು ಏನಾದರೂ ಎಲ್ಲೋ ಇತ್ತಂದರೆ ಒಂಥರ ಗಲೀಜಾಗಿತ್ತಂದರೆ ಆ ಥರ ನಿಂಬೆಹಣ್ಣಲ್ಲಿ ನಾವು ಕ್ಲೀನ್ ಮಾಡಿಕೊಂಡಾಗ ನೀಟಾಗಿ ವೈಟ್ ಆಗುತ್ತೆ ಉಗುರೆಲ್ಲ. ನೆಕ್ಸ್ಟು ಈ ರೀತಿ ಒಂದು 10-15 ನಿಮಿಷ ನೆನೆಸಿದಾದ್ಮೇಲೆ ಈ ರೀತಿದೊಂದು ಸಿಗುತ್ತೆ ನಿಮಗೆ ಶಾಪಲ್ಲಿ. ಸೊ ಪೆಡಿಕ್ಯೂರ್ ಮಾಡೋದೆ. ಸೊ ಅದರಲ್ಲಿ ಈ ಥರ ನೀಟಾಗಿ ಉಜ್ಜಬೇಕು. ಕಾಲೇನಾದರೂ ಒಟ್ಕೊಂಡಿದ್ರೆ ನೀಟಾಗಿ ರಿಮೂವ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟು ಕ್ಲೆನ್ಸಿಂಗ್. ಇವಾಗ ನಾವು ಫೇಸ್ಗೂ ಅಷ್ಟೇ ಫೇಸ್ ವಾಶ್, ಸ್ಕ್ರಬ್, ಪ್ಯಾಕ್ ಅಂತ ಏನು ಯೂಸ್ ಮಾಡ್ತೀವಿ ಸೇಮ್ ನಾನು ಕಾಲುಗಳಿಗೂ ಅದೇ ರೀತಿ ಮಾಡ್ತಾಯಿದ್ದೀನಿ. 1-2 ಸ್ಪೂನ್ ಮೊಸರು ತೊಗೊಂಡು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡು ಸೊ ಈ ಥರ ನಾನು ಫೇಸ್ ವಾಶ್ ಮಾಡ್ತೀವಲ್ಲ ಸೊ ಅದೇ ಥರ ಪಾದನ ನೀಟಾಗಿ ಮಸಾಜ್ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕ್ಲೆನ್ಸಿಂಗ್ ಮುಗೀತು. ಸ್ಕ್ರಬ್ ರೆಡಿ ಮಾಡ್ತಾ ಇದ್ದೀನಿ. 1-2 ಸ್ಪೂನ್ ಕಾಫಿ ಪೌಡರ್, 2 ಸ್ಪೂನ್ ಶುಗರ್ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಸ್ಕ್ರಬ್ ರೆಡಿ ಆಯಿತು. ಸೊ ಸೇಮ್ ಸ್ಕ್ರಬ್ ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನ ಪಾದಕ್ಕೆ ಹಾಕಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಒಂದು 2-3 ಮಿನಿಟ್ಸ್ ಆದರೂ ಸ್ಕ್ರಬ್ ಮಾಡ್ಕೋಬೇಕು. ಅದು ಡ್ರೈ ಆಗ್ತಾನೆ ಇರುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೋಬೇಕು. ಮುಖ ಒಂದು ಕಲರು, ಕಾಲುಗಳೇ ಇನ್ನೊಂದು ಕಲರ್ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ನಾವು ಮುಖಕ್ಕೆ ಟೈಮ್ ಕೊಟ್ಟು ಸ್ವಲ್ಪ ಫೇಶಿಯಲು ಅಥವಾ ಏನಾದರೂ ಕ್ರೀಮ್, ಮೇಕಪ್ ಏನಾದರೂ ಮಾಡ್ತೀವಿ. ಬಟ್ ಕಾಲುಗಳನ್ನ ನಾವು ಮರ್ತೇ ಬಿಡ್ತೀವಿ. ಅಟ್ಲೀಸ್ಟ್ ಮನೇಲಿ ಈ ರೀತಿ ಟ್ರೈ ಮಾಡಿ, ಕಾಲುಗಳು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ನಾನು ಪ್ಯಾಕ್ ರೆಡಿ ಮಾಡಿಕೊಂಡೆ. 2 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನ್ ಅರಿಶಿನ, ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಪ್ಯಾಕು ಕೂಡ ನಾವು ಕಾಲ್ಗೆ ಹಾಕಬೇಕು. ಸೊ ಫೇಸ್ಗೆ ನಾನು ಆಗಲೇ ಹೇಳಿದಾಗೆ ಕ್ಲೆನ್ಸಿಂಗ್, ಸ್ಕ್ರಬ್, ಪ್ಯಾಕ್ ಅಂತ ಏನಿರುತ್ತೆ ಕಾಲ್ಗೂ ಕೂಡ ಅದೇ ರೀತಿ ಮಾಡಬೇಕು. ಜೊತೆಗೆ ನಾವು ಫೇಸ್ಗೆ ಯಾವ ರೀತಿ ಫೇಸ್ಗೂ ಪ್ಯಾಕ್ ಅಪ್ಲೈ ಮಾಡಿ ಕತ್ತಿಗೂ ಸ್ವಲ್ಪ ಅಪ್ಲೈ ಮಾಡ್ತೀವಿ. ಕತ್ತು ಬೇರೆ ಕಲರು, ಫೇಸ್ ಬೇರೆ ಕಲರ್ ಇರಬಾರ್ದು, ಎರಡೂ ಒಂದೇ ಕಲರ್ ಇರಬೇಕು ಅಂತ ಅಪ್ಲೈ ಮಾಡ್ತೀವಲ್ವ. ಸೊ ಅದೇ ರೀತಿ ಕಾಲ್ಗೂ ಕೂಡ ಕಾಲಿಂದ ಸ್ವಲ್ಪ ಮೇಲೆ ಆ್ಯಂಕಲ್ವರೆಗೂ ನಾವು ಕ್ಲೆನ್ಸಿಂಗ್, ಸ್ಕ್ರಬ್, ಪ್ಯಾಕ್ ಅಂತ ಹಾಕೋಬೇಕು. ನೆಕ್ಸ್ಟ್ ಪ್ಯಾಕ್ ರಿಮೂವ್ ಮಾಡಿ ಕಾಲೆಲ್ಲ ವಾಶ್ ಆದಮೇಲೆ ಒಂದು ವ್ಯಾಸ್ಲಿನ್ ಅಥವಾ ಲೋಷನ್ ಆದರೂ ಯೂಸ್ ಮಾಡ್ಬೋದು. ಲಾಸ್ಟಿಗೆ ಒಂದು ನೈಲ್ ಪಾಲಿಶ್ ಹಾಕಿದರೆ ಮುಗೀತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ.